ಕರುಳಿನ ಕುಡಿಯನ್ನ ಉಳಿಸಿಕೊಳ್ಳಲು ತಾಯಿಯ ಪರದಾಟ. ಹೌದು ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಆರೋಗ್ಯವಾಗಿ ಇರುವಂತಹ ಮಗುವನ್ನ ಸಾಕಲು ಆಗದೆ ಎಲ್ಲಿ ಬೇಕಾದಲ್ಲಿ ಬಿಟ್ಟು ಹೋಗುವ ಜನಗಳ ಮಧ್ಯ ಇಲ್ಲೊಬ್ಬ ತಾಯಿ ತನ್ನ ಮಗುವಿಗೋಸ್ಕರ ದಿನನಿತ್ಯ ಹೋರಾಡುತ್ತಿದ್ದಾಳೆ. ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಕಾಯಿಲೆಯು ಲಕ್ಷ ಜನಗಳಲ್ಲಿ ಒಬ್ಬರಿಗೆ ಆಗುವ ಕಾಯಿಲೆ. ಆದರೆ ಇಲ್ಲಿ ಬಡ ಕುಟುಂಬದವರಾಗಿದ್ದ ದತ್ತಾತ್ರೇಯ ಹಾಗೂ ರೇಖಾ ದಂಪತಿಗೆ ಜನಿಸಿದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬ. ಈ ಮಗುವಿಗೆ ಜನ್ಮ ನೀಡಿದ್ದು ದೇವರು ನಮ್ಮ ಹನಿ ಬರಹವನ್ನ ಎಷ್ಟು ಗೌರವವಾಗಿ ಬರೆದಿದ್ದಾನೆಂದು ಪ್ರತಿದಿನ ಕಣ್ಣೀರಿಡುತ್ತಾ ಗೋಳಾಡುವ ಪರಿಸ್ಥಿತಿ ಎದುರಾಗಿದೆ. ಮಗುವಿನ ದಿನನಿತ್ಯ ಚಟುವಟಿಕೆಗಳಲ್ಲಿ ಬದಲಾವಣೆ ಕಂಡ ತಾಯಿ ಆಸ್ಪತ್ರೆಗೆ ಕರೆದು ಹೋದಾಗ ವೈದ್ಯರು ಈ ಕಾಯಿಲೆಯ ಬಗ್ಗೆ ಹೇಳುತ್ತಾರೆ. ಇದನ್ನು ಕೇಳಿದ ತಾಯಿಯು ಎದೆಗುಂದದೆ ಧೈರ್ಯವಾಗಿಯೇ ವೈದ್ಯರ ಬಳಿ ಸಲಹೆಗಳನ್ನು ಕೇಳಿ ತಿಳಿದು ಮಗಳನ್ನು ಉಳಿಸಿಕೊಳ್ತೇನೆ ಎಂದು ಸುಮಾರು 3 ವರ್ಷಗಳ ಕಾಲ ಸಾಲ ಸೂಲ ಮಾಡಿ 21 ದಿನಕ್ಕೆ 16,000ದಂತೆ ಇಲ್ಲಿ ಔಷಧಿಯನ್ನು ಕೊಡಿಸುತ್ತಾ ಬಂದಿರುತ್ತಾಳೆ. ವೈದ್ಯರು ಸಹ ನೀವು ಈ ಮಗು ಸಂಪೂರ್ಣವಾಗಿ ಆರೋಗ್ಯವಾಗಿ ಇರಬೇಕಾದ್ರೆ ಹೊರದೇಶದಲ್ಲಿ 20 ಕೋಟಿ ಹಣ ಖರ್ಚಾಗಬಹುದು ಎಂದು ತಿಳಿಸಿರ್ತಾರೆ. ಮಗುವಿನ ಚಿಕಿತ್ಸೆಗೆ ತಾಯಿ ಅವರಿವರ ಹತ್ತಿರ ಹಣದ ಸಹಾಯ ಕೇಳುತ್ತಾ ಇಲ್ಲಿಯವರೆಗೆ ಮಗುವಿಗೆ ಔಷಧಿ ಕೊಡಿಸುತ್ತಾ ಇರುವವರು ವೀಕ್ಷಕರೇ, ತಾವುಗಳು ಸಹಾಯ ಮಾಡುವ ಮೂಲಕ ಈ ಮಗುವಿನ ಅಮೂಲ್ಯ ಜೀವ ಉಳಿಸುವ ಪ್ರಯತ್ನಕ್ಕೆ ಕೈಜೋಡಿಸಿ ಎಂದು ತಾಯಿ ನಮ್ಮ ಮಾಧ್ಯಮದ ಮೂಲಕ ಕೇಳಿಕೊಂಡಿದ್ದಾರೆ. ಅವರ ಖಾತೆಯ ಸಂಖ್ಯೆ 43268506,400. ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಹೃದಯವಂತಿಕೆಯನ್ನ ಮೆರೆಯಿರಿ. ನ್ಯೂಸ್ ರಿಪೋರ್ಟ್ ರಾಜ್ಕುಮಾರ್ SH, ಸಮೃದ್ಧ ಕರ್ನಾಟಕ ನ್ಯೂಸ್, ಹಾವೇರಿ. ಮೇಡಮ್ ಹೇಳಿ, ಇವಾಗ ಏನು ಮಗು ಏನು ಸಮಸ್ಯೆ ಆಗಿದೆ? ನಿಮ್ಮ ಒಂದು ಮಗುವಿಗೋಸ್ಕರ ನೀವು ಈ ಥರ ಹೋರಾಡ್ತಿದ್ದೀರಿ, ಈ ಥರ ನಾವು ಕೂಡ ಕೇಳ್ಪಟ್ಟಿವಿ. ಏನು ಸಮಸ್ಯೆ ಆಗಿದೆ ಮಗುವಿಗೆ? ನಮ್ಮ ಮಗುವಿಗೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ 2 ಅಂತಂದೇಳಿ ಕಾಯಿಲೆ ಇದೆ. ಇವಳಿಗೆ ಬದುಕುಳಿಯೋ ಚಾನ್ಸಸ್ ಇಲ್ಲ ಅಂತ ಹೇಳಿದ್ದಾರೆ. 5 ವರ್ಷ ಮಾತ್ರ ವೈದ್ಯರು ನಮಗೆ ಹೇಳ್ಯಾರ. ನಾವು ಇವಳ ಚಿಕಿತ್ಸೆಗಾಗಿ ಇವಾಗಲೇ ನಾವೆಲ್ಲ ತುಂಬ ದುಡ್ಡನ್ನು ಖರ್ಚು ಮಾಡಿದ್ದೀವಿ. ಇವಳಿಗೆ 17 ಕೋಟಿ ಇಂಜೆಕ್ಷನ್ ಆಗಬೇಕು. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ ವೈದ್ಯರು. ಇಲ್ಲ, ಇವಳು ಬದುಕುಳಿಬೇಕು ಅಂದರೆ ತಿಂಗಳ ನಮಗೆ 16,000 ಸಿರಪ್ ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ತಿಂಗಳಿಗೆ ನಿಮಗೆ 15ರಿಂದ 16,000 ದುಡ್ಡು ಬೇಕಾಗುತ್ತೆ ಅಂತ ಹೇಳ್ತೀರಿ? ಹೌದು ಸರ್. ಅಂದ್ರೆ ಔಷಧಿ ಕೊಟ್ರೆ ಇವರು ಬದುಕ್ತಾರಂತ ಅಥವಾ ಅದು ಔಷಧಿ ಕೊಡದೇ ಇದ್ರೆ ಇವರು ಬದುಕ್ತಾರ? ಔಷಧಿ ಕೊಟ್ರೆ ಮಾತ್ರ ಬದುಕ್ತದೆ ಅಂತ ಹೇಳಿದಾರೆ. ಈಗ ನಮಗೆ 17 ಕೋಟಿ ಇಂಜೆಕ್ಷನ್ ಮಾಡ್ಸಕ್ಕಂತ ಆಗಲ್ಲ ಸರ. ಎಲ್ಲಾರ ಸಹಾಯದಿಂದ ನನ್ನ ಮಗಳನ್ನ ನಾನು ಇವಳು ಚಿಕಿತ್ಸೆಗೋಸ್ಕರನೇ ನಾನು ಬೇಡಿಕೆ ಅಂತ ಇರೋದ್ರಿ. ಇವಳಿಗೋಸ್ಕರನೇ ನಾವು ಇವಳು ಬದುಕುಳಿದ್ರೆ ಚೆನ್ನಾಗಿ ಶಿಕ್ಷಣ ಕೊಡಬೇಕು ಅಂತೇಳಿ, ಇವಳು ಬದುಕುಳಿಬೇಕು ಅಂತಂದೇಳಿ ನಾವು ಹೋರಾಡ್ತಾ ಇದ್ದೇನ್ರಿ. ಈ ಮಗುಗೋಸ್ಕರ ಯಾರಾದ್ರೂ ಕಡೆ ಹಣಕಾಸು ಸಹಾಯಕ ಯಾರಾದ್ರೂ ಹಣಕಾಸು ಸಹಾಯ ಮಾಡಿದ್ರಾ? ಹಣಕಾಸು ಸಹಾಯ ಅಂತಂದೇಳಿ ಏನು ಮಾಡಿಲ್ರಿ. ಔಷಧಿ ಏನಾದ್ರು ಔಷಧಿ ನಮ್ಮ ಹಿರೇಕೆಯರು VV ಬಣಕಾರ್ ಸರ್ ಇಂದ್ರ ಒಂದು ಔಷಧಿ ಮಾತ್ರ ಕೊಡಿಸಿದಾರೆ. ಬಟ್ ಅದನ್ನ ಬಿಟ್ರೆ ಮತ್ತೆ ಯಾರು ನಮಗೆ ಹೆಲ್ಪ್ ಯಾರೂ ಮಾಡಿಲ್ರಿ, ಮಾಡ್ತಾನೂ ಇಲ್ಲ. ನಾವು ಎಲ್ಲರ ಕಡೆನೂ ಹೋಗ್ತಾ ಇದ್ದೀವಿ, ಹೋದ್ರೂ ಸಹ ನಮಗೇನು ಹೆಲ್ಪ್ ಆಗ್ತಿಲ್ಲ. ಅದಕ್ಕೆ ನಾನು ಈ ಮಾಧ್ಯಮದ ಮೂಲಕ ಹೇಳಿಕೊಳ್ಳೋದಿಷ್ಟೇ ರೀ, ನನ್ನ ಮಗಳಿಗೆ ನನಗೆ ಟ್ರೀಟ್ಮೆಂಟ್ ಬೇಕು. ಅದರ ಸಲುವಾಗಿ ನಾನು ಎಲ್ಲರ ಹತ್ತಿರ ಕೇಳ್ತಾ ಇದ್ದೇನೆ ರೀ. ಒಟ್ಟಾರೆ ನಿಮ್ಗೆ ಹಣ ಎಷ್ಟು ಬೇಕಾಗುತ್ತೆ ಮಗು ಚಿಕಿತ್ಸೆಗೆ? ಒಟ್ಟಾರೆ ಒಂದು ತಿಂಗಳಿಗೆ 16,000 ಬೇಕು ರೀ. ಬಟ್ 1 ವರ್ಷಕ್ಕೆ ನನಗೆ 5 ಲಕ್ಷ ರೂಪಾಯಿ ಬೇಕು ರೀ. ಒಂದು ತಿಂಗಳಿಗೆ 16,000 ಹಿಡಿದ್ರು. ಅವಳು 20 ದಿನಕ್ಕೆ ನಾವು ಔಷಧಿ ಖಾಲಿ ಆಕತ್ರಿ. ಅವಳು ತೂಕದ ಮೇಲೆ ನಾವು ಔಷಧಿನ ಹಾಕ್ಬೇಕಾಕತ್ರಿ. ಈ ಮಗು ಕರ್ಕೊಂಡು ನೀವು ಯಾವ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲೆಲ್ಲ ತೋರಿಸಿದ್ರಾ, ಚಿಕಿತ್ಸೆಯನ್ನು ಮಾಡಿಸಿದ್ರಾ? ನಾವು ಮೊದಲು ಶಿವಮೊಗ್ಗ ಹೋಗಿದ್ದೀವಿ. ಅಲ್ಲಿ ಸರ್ ಜೆನೆಟಿಕ್ ಟೆಸ್ಟ್ ಮಾಡಿ SMA 2 ಐತಿ, ನಿಮಗೆಲ್ಲ 16 ಕೋಟಿ ಇಂಜೆಕ್ಷನ್ ಆಗಲ್ಲಮ್ಮ, ಬಿಟ್ಬಿಡ್ರಿ ಅಂತ ಹೇಳಿದರು. ಅದಾದಮೇಲೆ ಬೆಂಗಳೂರು ಆಸ್ಪತ್ರೆಗೆ ಹೋದ್ರಿ. ಆಮೇಲೆ ಸಿರಪ್ಪು ಆವಾಗೆಲ್ಲ 6 ಲಕ್ಷ ಐತಮ್ಮ, ಇವಾಗೆಲ್ಲ 16,000 ಐತಿ. ನೀನು ಆದಷ್ಟು ಬೇಗ ಎಲ್ಲಾದ ಸಮಾಜದಲ್ಲಿ ಎಲ್ಲಾದ್ರ ಸಹಾಯ ಕೇಳ್ಕೊಂಡು ನೀವು ಆದಷ್ಟು ಬೇಗ ಆ ಮಗುನ ಬದುಕಿಸ್ಕೊಂತ ಬಂದರೆ ಅವಳು ಇಂಪ್ರೂವ್ಮೆಂಟ್ ಆಗ್ತಾಳೆ. ಹಾಗೆ ಬದುಕೊಳ್ಳೋದ್ಮೇಲೆ ಅವಳಿಗೊಂದು ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ಗುರಿ ಐತಿ. ನೀವೇನು ಕೆಲಸ ಮಾಡ್ತೀರಮ್ಮ?
ನಾನು ಮನೆಯಲ್ಲೇ ಇರೋದು. ನೀವು ಮನೆಗೆ ಇರ್ತೀರಿ, ಯಜಮಾನ್ರು? ಇವಳು ನೋಡ್ಕೊಂಡು ಹೋಗಕ್ ಬೇಕ್ರಿ. ನಮ್ಮ ಮನೆಯಲ್ಲಿ ದಿನಗೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಈಗ ನೀವು ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿಬಿಟ್ಟು ಮಗುನ ಮಗು ಸಾಕ್ಬೇಕ್ರಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. 43 26 85 06 400. ಇದು ನನ್ನ ಮಗಳ ಖಾತೆಯಾಗಿರುತ್ತದೆ. ಸ್ಕ್ಯಾನರ್ ಕೂಡ ಒಂದೇ ಆಗಿರುತ್ತದೆ. ಆದ ಕಾರಣ ನನ್ನ ಮಗಳ ಚಿಕಿತ್ಸೆಗೆ ಎಲ್ಲರೂ ಸಹಾಯ ಮಾಡಿ ದಯವಿಟ್ಟು.